ಅದನ್ನು ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಬುದ್ಧಿ, ಹೊಡಿಬೇಡಿ. ನಿಮ್ಮಂಥವ್ರ ಹೊಟ್ಟೆ ಸೃಷ್ಟಿಯಾಗಿರೋದೇ ನಮ್ಮಂಥವ್ರು ಹೊಡೆಯೋಕೆ. ಬರ ಬಂದರೂ ಅಷ್ಟೇ, ನೆರೆ ಬಂದರೂ ಅಷ್ಟೇ, ನಮಗೆ ಬರೋ ಬಡ್ಡಿ ನಮಗೆ ಬಂದ್ಬಿಡ್ಬೇಕು ಅಲ್ವೇನಪ್ಪ? ಅಲ್ವಾ ಮತ್ತೆ? ಬುದ್ಧಿ ಬುದ್ಧಿ ಮಟ್ಟು ಕೇಣಿ ಕೊಡಕ್ಕೆ ಗತಿ ಇಲ್ಲ, ಇನ್ನು ನೀವು ಬಡ್ಡಿ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ ಬುದ್ಧಿ? ಲೋ ಮುಟ್ಟಾಳ, ನಾವು ಬಡ್ಡಿಗೆ ದುಡ್ಡು ಕೊಡೋದು ನಮಗೆ ವ್ಯವಹಾರ ಅಲ್ವೋ, ವ್ಯಾಪಾರ ಅಲ್ವಾಪ? ಅಲ್ವಾ ಮತ್ತೆ? ಪ್ರಾರಬ್ಧವೇ, ಮಠಕ್ಕೆ ಕೊಡ್ತೀಯೋ ಬಿಡ್ತೀಯೋ, ನಮಗೆ ಬರೋದು ನಮಗೆ ಬಂದ್ಬಿಡ್ಬೇಕು ಅಲ್ವೇನಪ್ಪ? ಅಲ್ವಾ ಮತ್ತೆ? ಮಠಕ್ಕೂ ಬರದ ಬಿಸಿ ಮುಟ್ಟಿದ್ಯಂತೆ ಗುರುಗಳೇ. ಬಂದವರಿಗೆಲ್ಲ ಬೇಕಾದಷ್ಟು ಹಾಕ್ತಿದ್ದವರು ಈಗ ಲೆಕ್ಕ ಹಾಕಿ ಎಲೆ ಹಾಕೋಂಗಾಗಿದ್ದಾರಂತೆ. 4 ಕೈ ಅನ್ನ ಹಾಕ್ತಿದ್ದವರು ಈಗ ಒಂದೇ ಕೈ ಇಳಿದಿದ್ದಾರಂತೆ. ಇಳಿಲಿ. ಇನ್ನು 4 ವರ್ಷ ಇದೇ ರೀತಿ ಬರ ಬಿದ್ರೆ ಮಠದ ಗೌರವನು ಹೋಗತ್ತೆ, ಬಾಗ್ಲು ಮುಚ್ಚೋ ಸ್ಥಿತಿ ಬರುತ್ತೆ. ಅಪ್ಪ, ಮಠದ ಬಾಗ್ಲು ಶಾಶ್ವತವಾಗಿ ಮುಚ್ಚಿಬಿಟ್ರೆ ಬರೋ ಎಲ್ಲ ದೇಣಿಗೆನೂ ನಮ್ಮನೆಗೆ ಅಲ್ವಾಪ್ಪ? ಅಲ್ವಾ ಮತ್ತೆ? ಎತ್ಕೊಳ್ಳೋ ಇವನ್ನ, ಬೀಳ್ಸೋನ್ನ. ಗೋಪಿಕಾಂಬ, ಈ ಕೇಸರಿ ವಸ್ತ್ರ ನಿಮ್ಮ ಮಗುವಿಗೆ ಶ್ರೀರಕ್ಷೆ. ತಿಮ್ಮಣ್ಣ, ಈ ಭತ್ತ ಮೂಲರಾಮನ ಕಾಣಿಕೆ. ನಿನ್ನ ಬಳಿ ಇರುವ ಭತ್ತದೊಂದಿಗೆ ಇದನ್ನ ಬೆರೆಸಿ ರೈತರಿಗೆ ಹಂಚು. ಮೊದಲ ಮಳೆ ಬಂದಾಗ ಅವರು ಇದನ್ನ ಬಿತ್ತಲಿ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಶ್ರೀಹರಿ. ಈ ಕನಕಾಚಲ ವಂಶದಿಂದಾಗಿ ನನ್ನ ಅಧಿಕಾರ, ಪದವಿ ಎಲ್ಲ ಹೋಯ್ತು. ಸಿಗ್ಬೇಕಾಗಿರೋ ಕಾಣಿಕೆನೂ ತಪ್ತಾ ಇದೆ. ಇರಲಿ, ಈ ಭತ್ತದ ಬೀಜನ ಹುಳ ಮಾಡೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭಗವಂತ, ಹಾ, ಎಲ್ಲ ಸರಿಯಾಗಿದೆ. ತಾಯಿ, ಏನು ಚಿಂತೆ ಮಾಡಬೇಡಿ ಭಟ್ರೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಹೆರಿಗೆಗೂ ಒಂದಿನ ಮೊದಲೇ ಬಂದು ಗೋಪಮ್ಮನ ಜೊತೆ ನಾನೇ ಇರ್ತೀನಿ, ನೀವು ಧೈರ್ಯವಾಗಿರಿ. ನಿಮ್ಮ ಹಾರೈಕೆ ಅವಳ ಮೇಲೆ ಯಾವಾಗಲೂ ಇರಲಿ. ಹಾಂ, ಕುಂಕುಮ ತಗೊಂಡು ಹೋಗಿ. ವೆಂಕು, ಇವ್ರಿಗೆ ಕುಂಕುಮ ಕೊಡಮ್ಮ. ಬನ್ನಿ ಸರ್ಸಮ್ಮ. ಗೋಪಿ, ಸರ್ಸಮ್ನವ್ರ ಮಾತನ್ನ ಕೇಳಿ ನನ್ನ ಮನ್ಸಿಗೆ ತುಂಬ ಸಮಾಧಾನ ಆಯಿತು. ನನಗೂ. ಏನ್ ಗೋಪಿ, ಈ ವಸ್ತ್ರ ನೋಡ್ಕೊಂಡು ಹಾಗೆ ಕೂತ್ಬಿಟ್ಟಿರ್ತೀಯಲ್ಲ? ಈ ವಸ್ತ್ರದಲ್ಲಿ ಅದೇನೋ ಶಕ್ತಿ ಇದೆ ರೀ. ಮೂಲರಾಮ ಈ ವಸ್ತ್ರದ ಮೂಲಕ ಏನೋ ಸಂದೇಶ ಹೇಳಿ ಕಳ್ಸಿದಾನೆ ಅನಿಸ್ತಿದೆ. ಹೌದು ಗೋಪಿ, ಯಾಕೆಂದ್ರೆ ಗುರುಗಳು ಬೇರೆ ಯಾವ ಭಕ್ತರಿಗೂ ಕೇಸರಿ ವಸ್ತ್ರವನ್ನ ಪ್ರಸಾದವಾಗಿ ಕೊಡೋದಿಲ್ಲ. ಏನೋ ಇದರ ಶಕ್ತಿಯಿಂದ ನಿನ್ನ ಹೆರಿಗೆ ಸುಸೂತ್ರವಾಗಾದ್ರೆ ಅಷ್ಟೇ ಸಾಕು. ಅದಕ್ಕೆ
ಮುಂದಿನ ಗುರುವಾರ ಪುಂಸವನ ಶಾಸ್ತ್ರ ಮತ್ತೆ ಸೀಮಂತದ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತಿದ್ದೀನಿ. ಲೇ ಮುಟ್ಟಾಳ, ಏನ್ ಚೊಚ್ಚಲ ಹೆರಿಗೆನಾ ಸೀಮಂತ ಮಾಡಿಸಿ ಅವಳನ್ನ ತವ್ರ ಮನೆ ಕಳ್ಸೋದಿಕ್ಕೆ? ಏನೋ ಸರಳವಾಗಿ ಒಂದ್ ದೇವ್ರ ಪೂಜೆ ಮಾಡ್ಕೊಂಡ್ರೆ ಆಗಲ್ವೇ? ಸರಿಯಾಗಿ ಹೇಳಿದ್ರಿ ಸೀತಕ್ಕ. ನನಗೂ ಯಾವ ಶಾಸ್ತ್ರನೂ ಬೇಡ, ಮಗುನ ಎತ್ಕೊಡ್ತೀನಿ, ಆಮೇಲೆ ನೀವು ಉಂಟು ಮಗು ಉಂಟು. ಅಲ್ವೇ ಮತ್ತೆ ನಮ್ಮ ವೆಂಕಟಾಂಬ ಮತ್ತೆ ಗುರುರಾಜನ್ನ ಅವಳೇ ನೋಡ್ಕೊಂಡಿದ್ದು, ಇದನ್ನು ಮುದ್ದಾಡ್ಕೊಂಡು ಸಾಕ್ಬಿಡ್ತಾಳೆ. ಅಲ್ವಾ ಸೀತಕ್ಕ? ಹೌದಪ್ಪ ಹೌದು, ನಿನ್ ಮಕ್ಳನ್ನ ನೋಡ್ಕೊಳಕ್ ಬಿಟ್ರೆ ಬೇರೆ ಏನು ಕೆಲ್ಸ ಇಲ್ಲ ನೋಡು ನನ್ಗೆ. ಪ್ರಾರಬ್ಧ ಪ್ರಾರಬ್ಧ. ಸೀಮಂತ 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 ಪುಂಸವನ ಶಾಸ್ತ್ರದ ಸೀಮಂತ, ಪುಂಸವನ ಶಾಸ್ತ್ರದ ಸೀಮಂತ. ಸೋಮಜೇವನೋ ರಾಜೇತ್ಯಾಹ ಬ್ರಾಹ್ಮಣೀ ಪ್ರಜಾ ಆಸೀನಾಸ್ಥಿರೇಣ ಕಪಿಲಾತವ. ಇದು ಗೌತಮ ಗೋತ್ರ ಬೀಗಮುದ್ರೆ ಮನೆತನ ವೀಣಾ ಪರಂಪರೆಯಲ್ಲಿ ಬಂದಿರೋ ಸಂಸ್ಕಾರ. ಗರ್ಭದಲ್ಲಿರುವಾಗಲೇ ಈ ಸಂಸ್ಕಾರವನ್ನ ಕೊಡಬೇಕು. ನೋಡ್ದ್ಯಾ, ನಿನ್ನ ಬೈಕೆ ಮತ್ತು ಸಂಸ್ಕಾರ ಎರಡೂ ಜೊತೆ ಜೊತೆಗೆ ಆಗ್ತಾ ಇದೆ ಅಲ್ವಾ ಕಂದ? ಹೌದು ಅಂತಿದೆ. ಅನ್ಲೇಬೇಕು, ಬೀಗಮುದ್ರೆ ಮನೆತನ ಅಂದ್ರೆ ಏನ್ ಸುಮ್ನೆನಾ? ಈಗ ಪುಂಸವನ ಕಾರ್ಯಕ್ರಮ ನೆರವೇರಿಸೋಣವಾ? ಸೀಮಂತ 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 ಪುಂಸವನ ಶಾಸ್ತ್ರದ ಸೀಮಂತ.